ರಾಜ್ಯದಲ್ಲಿ ಧರ್ಮಸ್ಥಳದ ಬುರುಡೆ ಮತ್ತೆ ಸೌಂಡ್ ಅಲ್ಲಿದೆ. ನಟ ಪ್ರಕಾಶ್ ರಾಜ್ ಸುದ್ದಿಗೋಷ್ಠಿಯಲ್ಲಿ ಹೈ ಡ್ರಾಮಾವೇ ನಡೆದಾಯಿತು. ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಕ್ಕಾಗದೆ ನಟ ಪ್ರಕಾಶ್ ರಾಜ್ ಕಂಗಾಲಾಗಿದ್ದಾರೆ. ನಟ ಪ್ರಕಾಶ್ ರಾಜ್ ಮತ್ತು ಪತ್ರಕರ್ತರ ನಡುವೆ ವಾಗ್ವಾದ ಕೂಡ ನಡೆಯಿತು. ಮಾಧ್ಯಮಗಳ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ ನಟ ಪ್ರಕಾಶ್ ರಾಜ್. ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇತ್ತಲ್ಲ, ನಾನು ಒಬ್ಬನೇ ತಿಳ್ಕೊಂಡಿರೋದು, ನಾನು ಹೇಳಿದ್ದೇ ಸರಿ, ಯಾರು ಉತ್ತರ ಕೊಡಕ್ಕಾಗಲ್ಲ ಅನ್ನುವ ಅದೊಂದು ಭ್ರಮಾಲೋಕದಲ್ಲಿದ್ರಲ್ಲ, ಪತ್ರಕರ್ತರು ನೀರಿಳಿಸಿದ್ದಾರೆ. ಆ ಮನುಷ್ಯ ಒಂದು ಇನ್ವಿಟೇಷನ್ ಕೊಡ್ತಾರೆ, ಮಾರಿಕೊಂಡ ಮಾಧ್ಯಮಗಳು ಅಂತ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾರ್ರಿ ಅವರು ಮಾರಿಕೊಂಡ ಮಾಧ್ಯಮಗಳು ಅಂತ? ಈ ಎಡಪಂಥೀಯರಿಗೂ ಮಾಧ್ಯಮಗಳು ಮಾರ್ಕ ಬಿಟ್ಟವೆ, ಬಲಪಂಥೀಯರಿಗೂ ಮಾರ್ಕ ಬಿಟ್ಟವೆ. ಬಾಯಿಗೆ ಬಂದಿನ ಸ್ಟೇಟ್ಮೆಂಟ್ ಕೊಡ್ತಾರೆ, ಕೇಳಿದಾರೆ ಬಿಡ್ತಾರಾ? ಇವ್ರು ಬಂದು ಒದ್ರದನ್ನ ಮಾತ್ರ ರೆಕಾರ್ಡ್ ಮಾಡ್ಕೊಂಡು ಇಲ್ಲಿ ಹಾಕಕ್ಕಲ್ಲ ಇರೋದು. ಪತ್ರಕರ್ತರ ಕೆಲಸ ಏನಲ್ಲಿ ಯಾಕೆ ಹಂಗೆ ಹೇಳಿದ್ರಿ ಅಂತ ಕೇಳಿದ್ದಾರೆ, ಉತ್ತರ ಕೊಡಕ್ ಆಗ್ತಾ ಇಲ್ಲ. ಒಬ್ಬ ಮಾಸ್ಕ್ ಹಾಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ನನಗೆ ಹಿಂಗೆ ಹೇಳಿದ್ರೆ ಇದನ್ನ ಪಾಸ್ ಮಾಡ್ಕೊಟ್ರೆ ನಿನಗೆ ಬಂದು ಹಗ್ ಮಾಡ್ತೀನಿ, ಮುತ್ ಕೊಡ್ತೀನಿ ಅಂತೆಲ್ಲ ಯಾರೋ ಒಬ್ಬ ಹೇಳ್ತಾನೆ ಸುಮ್ಮನೆ ಹೇಳ್ತಾರೇನ್ರಿ? ಪ್ರಕಾಶ್ ರಾಜ್ ಹೆಸರು ಕೇಳಿ ಬಂತು, ಮಾಧ್ಯಮದವ್ರು ಪ್ರಶ್ನೆ ಕೇಳಿದ್ರು. ಇಂಥ ದೊಡ್ಡ ಪ್ರಕರಣದಲ್ಲಿ ಇವ್ರ ಹೆಸರು ಕೇಳಿ ಬಂದಾಗ ಕೇಳ್ದೆ ಇರಕ್ಕಾಗತ್ತಾ? ಅದಕ್ಕೆ ಒಂದು ಇನ್ವಿಟೇಷನ್ ರೆಡಿ ಮಾಡ್ಕೊಂತಾರೆ, ಪ್ರೆಸ್ ಬ್ರೀಫಿಂಗ್ ಮಾಡ್ತೀನಿ ಅಥವಾ ಒಂದು ಸುದ್ದಿಗೋಷ್ಠಿ ನಡೆಸ್ತೀನಿ ಅಂತ. ಬಾಯಿ ಮುಚ್ಕೊಂಡು ಸುದ್ದಿಗೋಷ್ಠಿ ನಡೆಸ್ತೀವಿ ಬನ್ನಿ ಅಂತ ಕರಿಬೇಕು ತಾನೆ. ಅದು ಬಿಟ್ಟು ಮಾಧ್ಯಮ ಮಿತ್ರರಿಗೆ ಮತ್ತು ಮಾರಿಕೊಂಡ ಮಾಧ್ಯಮದವರಿಗೆ ಎಲುಬಿಲ್ಲದ ನಾಲ್ಗೆ ಹೆಂಗ ಬೇಕಂತ ತಿರುಗಿಸಬಹುದು ಅಂತ ನೋಡಿದ್ದಾರೆ. ಈಗ ಕೈಲಾಗ್ದಾರೇನ್ರಿ ಮಾಧ್ಯಮದವರು? ಪತ್ರಕರ್ತರು ಕೇಳಿದಾರೆ ಪ್ರಶ್ನೆಗೆ, ಅದು ಒದ್ರಪ್ಪ, ಅದೇನೋ ಮಾರ್ಕೊಂಡ ಮಾಧ್ಯಮಗಳು ಅಂದ್ರಲ್ಲ, ಒದ್ರಿ ಅಂತ ಮೈ ಕೆಳಗಿಟ್ಟು ಕೈ ಕಟ್ಕೊಂಡು ಕೂತ್ರು. ಇಷ್ಟಕ್ಕೆ ಮಾತ್ರ ಲಾಯಕ್ ನೀವು ಅಂತ ಹೇಳಿ ಬರ್ಬೇಕಿತ್ತು. ನಾನಾದ್ರೂ ಹೇಳೇ ಬರ್ತಾ ಇದ್ದೆ, ಇಷ್ಟಕ್ಕೆ ಮಾತ್ರ ಲಾಯಕ್ ನೀವು ಅಂತ. ಮಾಧ್ಯಮಗಳ ವಿರುದ್ಧ ಪ್ರಕಾಶ್ ರಾಜ್ ಅವಹೇಳನಕಾರಿ ಪೋಸ್ಟ್ ಮಾಡಿದ್ರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಹಿರಿಯ ನಟ ಮಾಧ್ಯಮಗಳನ್ನ ಮಾರ್ಕೊಂಡ ಮಾಧ್ಯಮಗಳು ಅಂತ ಹೇಳಿದ್ದ ಈ ಮನುಷ್ಯ ಪ್ರಕಾಶ್ ರಾಜ್ ಬೇಷರತ್ ಕ್ಷಮಾಪಣೆಯನ್ನ ಕೇಳಬೇಕು ಅಂತ ಪತ್ರಕರ್ತರೆಲ್ಲರೂ ಕೂಡ ಆಗ್ರಹಿಸಿದ್ದಾರೆ. ನಟ ಪ್ರಕಾಶ್ ರಾಜ್ ಮತ್ತು ಪತ್ರಕರ್ತರ ನಡುವೆ ವಾಗ್ವಾದ ಕೂಡ ನಡೆಯಿತು. ಇವ್ರಿಗೆ ಬೇಕಾದಂಗೆ ಇವ್ರ ಮೂಗಿನ ನೇರಕ್ಕೆ ಮಾತಾಡಿದ್ರೆ ಅಯ್ಯೋ ಮಾಧ್ಯಮಗಳು ಏನ್ ಅಚ್ಚುಕಟ್ಟ ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗೆ ಪ್ರಶ್ನೆ ಮಾಡಿದ್ರೆ ಮಾರ್ಕ ಬಿಟ್ಟಿದ್ದಾರೆ. ನಾಲ್ಕು ಸ್ಟೇಟ್ಮೆಂಟ್ ಗಳನ್ನ ಕೊಡಕ್ಕೆ ಶುರು ಮಾಡಿದ್ದಾರೆ ಒಬ್ಬೊಬ್ರೆ. ಸಿಂಪಲ್, ಮಾಧ್ಯಮಗಳು ಮಾರ್ಕೊಂಡ ಮಾಧ್ಯಮಗಳಲ್ವಾ? ಯಾರಿಗೆ ಮಾರ್ಕೊಂಡಿದ್ದಾರೆ, ಎಷ್ಟಕ್ಕೆ ಮಾರ್ಕೊಂಡಿದ್ದಾರೆ, ಎಷ್ಟು ಚೀಲದಲ್ಲಿ ಕೊಟ್ಟು ಕಳಿಸಿದ್ದಾರೆ, ಯಾವ್ಯಾವ ಚಾನಲ್ ಕೊಟ್ಟಿದ್ದಾರೆ, ಯಾವ್ಯಾವ ಪೇಪರಿಗೆ ಕೊಟ್ಟಿದ್ದಾರೆ ಕೇಳಬೇಕು. ಕೇಳಿರ್ತಾರೆ ನಮ್ಮ ಸಹೋದ್ಯೋಗಿಗಳು. ಅಲ್ನೋಡಿಯಲ್ಲಿ ಮೈಕ್ ಇಟ್ಟು ಕೈ ಕಟ್ಕೊಂಡು ಕೂರೋದು. ಈ ಚಂದಕ್ಕೆ ಒಂದು ಪ್ರೆಸ್ ಬ್ರೀಫಿಂಗ್ ಅಥವಾ ಸುದ್ದಿಗೋಷ್ಠಿ ಕರಿಬೇಕಿತ್ತಾ? ಧರ್ಮಸ್ಥಳ ಕೇಸ್ ಬಹಳ ಅತ್ಯಂತ ಸೂಕ್ಷ್ಮ ವಿಚಾರ. ಒಬ್ಬ ಹೆಣ್ಣು ಮಗಳ ಸಾವನ್ನ ಮುಂದಿಟ್ಕೊಂಡು ಏನಾದ್ರು ಆಟ ಆಡಿದ್ರ? ವಿ ಡೋಂಟ್ ನೋ, ಗೊತ್ತಿಲ್ಲ. ಆ ಹೆಣ್ಣು ಮಗಳ ಸಾವಿಗೆ ಈಗ್ಲೂ ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ನ್ಯಾಯ ಸಿಗಲೇಬೇಕು. ಅಂದ ಮಾತ್ರಕ್ಕೆ ಅದೊಂದು ಸೂಕ್ಷ್ಮ ಎಳೆಯನ್ನ ತಂದು ಅತ್ಯಂತ ಕೋಟ್ಯಾಂತರ ಜನ ನಂಬ್ತಾ ಇದ್ದ ಒಂದು ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನ ಬಳಸ್ಕೊಳ್ಳಕ್ ಪ್ರಯತ್ನ ಪಟ್ರಲ್ಲ, ಅದು ಕೋರ್ಟ್ನಲ್ಲಿ ಚರ್ಚೆಯಲ್ಲಿದೆ. ಇಂಥ ಪ್ರಕರಣದಲ್ಲಿ ಚಿಂತಕ ನಾನೊಬ್ಬ ಅಂತ ಕರೆಸ್ಕೊಳ್ಳೋ ಈ ಮನುಷ್ಯ ಒಂದು ಇನ್ವಿಟೇಷನ್ ಕೊಡ್ತಾರೆ. ಯಾಕೆ ಇನ್ವಿಟೇಷನ್ ಕೊಡ್ತಾರೆ ಅಂತ ಹೇಳ್ತೀನಿ ಕೇಳಿ. ಈ ಚಿನ್ನಯ್ಯ ಇದಾರಲ್ಲ, ಮಾಸ್ಕ್ ಮ್ಯಾನ್, ವಿಚಾರಣೆ ಆಗ್ಬೇಕಾದ್ರೆ ಪ್ರಕಾಶ್ ರೈ ಹೆಸರಲ್ಲಿದ್ದಾರೆ. ತಮಿಳ್ನಲ್ಲೇ ಮಾತಾಡಿದ್ರಂತೆ ಪ್ರಕಾಶ್ ರೈ. ಮಾಧ್ಯಮಗಳ ಮುಂದೆ ಕ್ಷಮಾಪಣೆಗೆ ಒಪ್ಕೊಂಡಿಲ್ಲ. ಒಬ್ರಾದ್ಮೇಲೆ ಖಾರದ ಪ್ರಶ್ನೆ ಕೇಳಿದ್ದಾರೆ, ತಬ್ಬಿಬ್ಬಾಗಿದ್ದಾರೆ. ನಾನು ಕೆಲವು ಪ್ರಶ್ನೆಗಳಿಗೆ ಸಮಾಧಾನ ಹೇಳಬೇಕಾಗಿದೆ ಅಂದ್ರಂತೆ, ಬಟ್ ಸಾರಿ ಕೇಳಕ್ ಬಾಯಿ ಬರ್ತಾ ಇಲ್ಲ. ಇವ್ರು ಅಂದಂಗೆಲ್ಲ ಅನಿಸ್ಕೊಳ್ಳದಂತೆ ಕ್ಷಮೆ ಕೇಳಕ್ ನಕಾರ ಅಂದ್ಬಿಟ್ರೆ, ನಾನು 5-6 ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದೀನಿ, ನಾನೊಬ್ಬ ದೊಡ್ಡ ಹೀರೋ ಇರಬಹುದು ಹಂಗನ್ಕೊಂಡು ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ ಗಳನ್ನ ಕೊಡಕ್ಕಾಗತ್ತಾ? ಇವ್ರುಗಳ ಮನೆ ಅನ್ನ ತಿಂದಿರ್ತಾರ, ಋಣದಲ್ಲಿದ್ದಾರ ಮಾಧ್ಯಮದವರು? ಇವ್ರ ಮನೆ ಋಣದಲ್ಲಿದ್ದಾರಾ? ಮಾರ್ಕೊಂಡ ಮಾಧ್ಯಮಗಳು ಏನ್ರಿ ಆಗಿದೆ ಇವ್ರುಗಳಿಗೆ? ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಹೇಳ್ದಾಗ ಹೇಳಿಸ್ಕೊಂಡ್ ಬರ್ತಾರೆ ಅಂತನಾ? ಅದೇನೋ ಗೋಧಿ ಮೀಡಿಯಾ, ಚಪಾತಿ ಮೀಡಿಯಾ, ರಾಗಿ ಮೀಡಿಯಾ ಅನ್ಕೊಂಡು ಒಬ್ಬೊಬ್ರು ಒಂದೊಂತರ. ಬಿಜೆಪಿ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಕೇಳಿದ್ರೆ ಜೆಡಿಎಸ್ನವರು, ಎಲ್ಲಾ ತಂಗಿ ಋಣದಲ್ಲೇ ಮಾಧ್ಯಮದವ್ರು ಇದ್ದಾರೆ, ಬಿದ್ದಿದ್ದಾರೆ ಅನ್ನೋ ರೀತಿಯಲ್ಲಿ. ಆಮೇಲೆ ಇವ್ರುಗಳು ಸೊಕಾಲ್ಡ್ ಚಿಂತಕರು, ಲೆಫ್ಟಿಸ್ಟ್ಗಳು, ನಾನೊಬ್ನೇ ಎಲ್ಲವನ್ನು ಬಲ್ಲೆ, ನಾನೊಬ್ನೇ ಓದ್ಕೊಂಡಿರೋದು, ಉದ್ಧಾರ ಆಗಿರೋದು. ಆ ಭ್ರಮಾಲೋಕದಿಂದ ಹೊರಗೆ ಬಂದ್ರೆ ಸೂಕ್ತನಾ ಅಂತ. ಇಷ್ಟಾದ್ಮೇಲೆ ಆಯ್ತು ಬಿಡ್ರಿ, ಆಕ್ರೋಶದಲ್ಲಿ ಏನೋ ಅಂದೆ, ಕ್ಷಮೆ ಕೇಳ್ತೀನಿ ಅಂದ್ಬಿಟ್ರೆ ಮುಗಿತಲ್ಲ. ನೋ, ಕೆಲವು ಪ್ರಶ್ನೆಗಳಿಗೆ ಸಮಾಧಾನ ಹೇಳ್ಬೇಕಾಗಿದೆ ಅಂತಾರಂತೆ.
ಹೇಳ್ತಾನಂತೆ ಮನುಷ್ಯ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಪ್ರಕಾಶ್ ರಾಜ್ ಹೆಸರು ಕೇಳಿ ಬರುತ್ತೆ. ಮಾಸ್ಕ್ ಮ್ಯಾನೇ ಹೇಳ್ತಾರೆ, ಚಿನ್ನಯನೇ ಹೇಳ್ತಾರೆ. ಅವ್ರು ಕೋರ್ಟಿಗೆ ಕೊಟ್ಟಿರೋ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಹೆಸರಿತ್ತು. ನಾನು ಹೇಳಿದ್ದಲ್ಲ, ಇದೆಲ್ಲ ಸಕ್ಸಸ್ ಆಗ್ಬಿಟ್ರೆ, ಆಮೇಲೆ ಅವರೆಲ್ಲ ಹೇಳ್ದಂಗೆ ನೀನು ಸ್ಕ್ರಿಪ್ಟ್ ಬರ್ಕಟ್ಟಿದ್ರಲ್ಲ ಅದಕ್ಕೆ ಆಕ್ಟಿಂಗ್ ಮಾಡಿದ್ರೆ ನಾನು ಬಂದು ನಿನಗೆ ಅಪ್ಕೊಂತೀನಿ ಕಣಪ್ಪ, ಅಪ್ಪಿಕೋ ಚಳುವಳಿ ಮಾಡ್ಬಿಡ್ತೀನಿ ಕಣಪ್ಪ ಅಂತ ಹೇಳಿದ್ರಂತೆ. ಈಗ ಸಾಮಾನ್ಯ ನೀವು ಯಾವ್ದೋ ಒಂದು ಸಿನಿಮಾದ ಹೀರೋ ಅನ್ಕೊಳ್ಳಿ, ಆ ಹೀರೋನೇ ನಿಮಗೆ ಫೋನ್ ಮಾಡಿ ನೀವು ಮಾಡೋ ಯಾವ್ದೋ ಒಂದು ಹಲ್ಕಟ್ ಕೆಲ್ಸಕ್ಕೆ ನೀನು ಇದನ್ನ ಮಾಡ್ಕೊಡು, ನಾನು ಬಂದು ನಿನ್ನ ಮಾತಾಡಿಸ್ತೀನಿ, ನಿಂಗೆ ಒಂದು ಸೆಲ್ಫಿ ಕೊಡ್ತೀನಿ, ನಿನ್ಗೆ ಬಂದು ಹಗ್ ಮಾಡ್ತೀನಿ, ನಿನ್ ಜೊತೆ ಒಂದು ಲಂಚ್ ಡೇಟ್ ಮಾಡ್ತೀನಿ ಅಂದ್ರೆ ಈ ಅಂಧ ಭಕ್ತರು ಅಂತ ಇರ್ತಾರಲ್ಲ ಅವ್ರುಗಳು ಕೇಳ್ತಾರ್ರಿ ಅದನ್ನ. ಓಕೆ, ಮೋ ಡೀಟೇಲ್ಸ್ ನನ್ನ ಕಲ್ಲಿಗ ರಂಜನ್ ನೀಡ್ತಾರೆ. ರಂಜನ್, ಎಲುಬಿಲ್ಲದ ನಾಲಿಗೆ ಹೆಂಗ್ ಬೇಕಂದು ತಿರುಗಿಸಬಹುದು ಅಂಡ್ ಮಾಧ್ಯಮದವರು ಏನ್ ಹೇಳಿದ್ರು ಕೇಳಿಸ್ಕೊಳ್ತಾರೆ ಅನ್ನೋ ಭ್ರಮಾಲೋಕದಲ್ಲಿ ಇಂತಹ ಹಲವರಿದ್ದಾರೆ. ಏನಾಯ್ತ್ರಿ, ಮಾರಿಕೊಂಡ ಮಾಧ್ಯಮಗಳು ಅಂತ ಕೊಟ್ಟ ಸ್ಟೇಟ್ಮೆಂಟ್ಗೆ ಏನ್ ಹೇಳ್ತಾರೆ? ಎಷ್ಟು ಋಣದಲ್ಲಿದ್ದಾರಂತೆ, ಯಾವ್ಯಾವ ಮಾಧ್ಯಮಗಳು ಇವ್ರ ಮನೆ ಋಣದಲ್ಲಿ ಬಿದ್ದಿದ್ದಾರಂತೆ, ಜೀತಕ್ಕೆ ಇಟ್ಕೊಂಡಿದ್ದಾರಂತೆ ಇವರು? ವಿದ್ಯಮಾನ ಖಂಡಿತ ಕೂಡ ಪ್ರಕಾಶ್ ರಾಜ್ ಅವರ ಈ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ್ಲೂ ಮಾರಿಕೊಂಡ ಮಾಧ್ಯಮಗಳು ಅನ್ನುವಂತ ಪೋಸ್ಟ್ ಅನ್ನ ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಇದನ್ನ ಪ್ರಶ್ನೆ ಮಾಡ್ಬೇಕಾದಂತ ಕೆಲಸ ನಮ್ದಾಗುತ್ತೆ. ಯಾಕಂತಂದ್ರೆ ಈ ಎಲುಬಿಲ್ಲದ ನಾಲಿಗೆ ಯಾರನ್ನು ಬೇಕಾದ್ರೂ ಹೇಗೆ ಬೇಕಾದ್ರೂ ಟ್ರೀಟ್ ಮಾಡ್ಬೋದು, ಟೀಕೆ ಮಾಡ್ಬೋದು. ಜೊತೆಗೆ ನಮ್ಮ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಅದರಲ್ಲಿ ನಾವು ಮಾತಾಡಿದ್ದು ಏನ್ ಬೇಕಾದ್ರೆ ನಡೆಯುತ್ತೆ ಅನ್ನುವಂತ ಮನಸ್ಥಿತಿಯಲ್ಲಿ ನೀವು ಹೇಳಂಗೆ ಹಲವರಿಗೆ, ಅದರಲ್ಲಿ ಪ್ರಮುಖವಾಗಿ ಒಬ್ರು ಅಂದ್ರೆ ಅದು ಪ್ರಕಾಶ್ ರಾಜ್ ಅವರು. ಇವತ್ತು ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರದ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಈ ಸುದ್ದಿಗೋಷ್ಠಿಗೆ ನಾವೆಲ್ಲ ಮಾಧ್ಯಮ ಮಿತ್ರರು ಹೋಗಿದ್ವಿ. ಅವ್ರು ಹೇಳ್ತಿರುವಂತಹ ಒಂದು ಏನು ಪತ್ರಿಕಾಗೋಷ್ಠಿಯ ಕರೆದಿರುವಂತಹ ಉದ್ದೇಶವನ್ನ ಕೇಳಿದ್ವಿ. ಅದಾದ ಬಳಿಕ ಅವರೇ ನಮ್ಮ ಮಾಧ್ಯಮದ ಬಗ್ಗೆ ಶೇರ್ ಮಾಡಿದಂತಹ ಪೋಸ್ಟ್ ವಿಚಾರವಾಗಿ ಅವರ ಬಳಿ ಪ್ರಶ್ನೆ ಕೇಳಿದಾಗ ಅವರ ಬಳಿ ಆನ್ಸರ್ ಇಲ್ಲ, ತಬ್ಬಿಬಾಗಿದ್ದಾರೆ, ವಾದವನ್ನ ಮಾಡ್ತಿದ್ದಾರೆ, ಆರೈಕೆ ಉತ್ತರವನ್ನ ಕೊಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಮಾಧ್ಯಮ ನಮ್ಮ ಜೊತೆ ಹಾಗೂ ಪ್ರಕಾಶ್ ರಾಜ್ ಅವ್ರ ಜೊತೆ ನಡೀತಿರುವಂತಹ ಏನು ಮಾತುಕತೆಯಲ್ಲಿ ಅವರ ಒಂದು ಏನ್ ವಿಚಾರನ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರು ಯಾವ್ದ್ರ ಬಗ್ಗೆನೂ ಕೂಡ ಸೀರಿಯಸ್ ಆಗಿ ಕಮೆಂಟ್ ಮಾಡ್ತಿಲ್ಲ, ಅಥವಾ ಅವರ ಹೇಳಿಕೆಗೆ ನಾವು ಅಷ್ಟು ವ್ಯಾಲ್ಯೂ ಕೊಡ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಮಗೆ ಸಂದೇಹ ಬರುವಂತದ್ದು. ಯಾಕೆಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿತ ನಟನಾಗಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡಂತ ಪಕ್ಷದಲ್ಲಿ ಯಾವ ಒಂದು ಸೂಕ್ಷ್ಮ ವಿಚಾರದಲ್ಲಿ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಏನ್ ಮಾತಾಡಬೇಕು ಅನ್ನೋದು ಕೂಡ ಕ್ಲಾರಿಟಿ ಇರಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಪ್ರಕಾಶ್ ರಾಜ್ ಅವರು ಒಂದು ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ನಮ್ಮ ಒಂದು ಪ್ರಶ್ನೆಗೆ ಮೊದಲು ಉತ್ತರಿಸಿ ಅನ್ನುವಂತ ನಾವು ಪ್ರಶ್ನೆಯನ್ನ ಕೇಳಿದ್ವಿ. ಈ ರೀತಿಯಾಗಿ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದಿರಲ್ವಾ, ನಮ್ಮ ಒಂದು ಪ್ರಶ್ನೆಗೆ ನೀವು ಉತ್ತರಿಸಿ ಅನ್ನುವಂತ ಮಾತನ್ನ ಕೇಳಿದಂತ ಸಂದರ್ಭದಲ್ಲಿ ಹಾರಿಕೆ ಉತ್ತರ ನಾವು ಕೊಡ್ತಾರೆ. ಒಂದ್ ಕಡೆಯಿಂದ ಇದು ಸಂವಿಧಾನದ 4ನೇ ಅಂಗವಾಗಿ ಮಾಧ್ಯಮ ಗುರುತಿಸಿಕೊಳ್ಳುತ್ತೆ. ಜವಾಬ್ದಾರಿತ ಸ್ಥಾನದಲ್ಲಿ ಸರ್ಕಾರದ ಸಮಸ್ಯೆ ಇರ್ಬೋದು ಅಥವಾ ಸಾಮಾಜಿಕ ಸಮಸ್ಯೆಗಳನ್ನ ತೋರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಮೇಲೆ ಸಮಾಜದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತ ಈ ತರ ವ್ಯಕ್ತಿಗಳು ಈ ತರ ಪೋಸ್ಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ಮಾರಿಕೊಂಡ ಮಾಧ್ಯಮಗಳು ಯಾವುದು, ಯಾರು, ಯಾವ ಪತ್ರಿಕೆಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದೀರಿ, ಯಾವ್ಯಾವ ಚಾನೆಲ್ಗೆ ಎಷ್ಟೆಷ್ಟು ಚೀಲ ಕಳಿಸಿದಿರಿ ಅಂತ ಯಾರಾದ್ರೂ ಕೇಳಿದ್ರ? ಅದಕ್ಕೆ ಏನು ಉತ್ತರ ಕೊಟ್ರು? ಡೆಫಿನೆಟ್ಲಿ ಆ ಪ್ರಶ್ನೆಯನ್ನ ಕೇಳಿದ್ವಿ. ಯಾವ ಒಂದು ಚಾನಲ್ಗೆ ನೀವು ಎಷ್ಟು ಹಣವನ್ನು ಕೊಟ್ಟಿದ್ರಿ, ಯಾವ ಚಾನಲ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಮಾರಿಕೊಂಡ ಮಾಧ್ಯಮಗಳಂತೇಳಿ ಕೋಟ್ ಮಾಡಿ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಅವರು ಉತ್ತರ ನೀಡಿರುವಂತದ್ದು ತಬ್ಬಿಬ್ಬಾಗಿದ್ದಾರೆ. ಅವ್ರ ಕೈಯಲ್ಲಿ ಹೇಳಕ್ ಆನ್ಸರೇ ಇಲ್ಲ. ಯಾವ ಮಾಧ್ಯಮ, ನಮ್ಮ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಬೇಕಲ್ವ ಮೊದಲು. ಸೊ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋಕೆ ಪ್ರಕಾಶ್ ರಾಜ್ ಅವರು ಅಸಮರ್ಥರಾಗಿದ್ದು ಕೂಡ ಈ ಒಂದು ಘಟನೆಯಲ್ಲಿ ಕಂಡು ಬಂದಿರುವಂತದ್ದು. ಸಮಾಧಾನ ಮಾಡ್ತೀನಿ ಯಾವ್ದೋ ಪ್ರಶ್ನೆಗಳಂದ್ರಂತಲ್ಲ, ಯಾವ ಪ್ರಶ್ನೆಗೆ ಏನ್ ಸಮಾಧಾನ ಮಾಡ್ತಾರಂತೆ? ಓಕೆ, ಓವರ್ ಮೀಟ್ ಆ ಸುದ್ದಿಗೋಷ್ಠಿಯಲ್ಲಿ ಏನೇನ್ ಮಾತಾಡಿದ್ರು, ಬೇರೆ ಏನೇನ್ ಮಾತಾಡಿದ್ರು? ವಿದ್ಯಮನ್ನಾಡ ಏನು ಧರ್ಮಸ್ಥಳದ ಬುರುಡೆ ಪ್ರಕರಣ ಇದೆಯಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿನ ಕರೆದಿದ್ರು. ಪ್ರಮುಖವಾಗಿ ನಮ್ಮ ಮಾಧ್ಯಮದ ಬಗ್ಗೆ ನಾವು ಏನು ಪೋಸ್ಟ್ ಮಾಡಿದಂತ ಕಾರಣದಿಂದಾಗಿ ನಾವು ಕೇಳಿದಂತ ಮೊದಲ ಪ್ರಶ್ನೆ, ನಮ್ಮ ಮಾಧ್ಯಮಗಳ ಮೇಲೆ ನೀವು ಈ ರೀತಿಯಾಗಿ ಪೋಸ್ಟ್ ಮಾಡಿದಿರಲ್ವಾ, ಇದ್ರ ಬಗ್ಗೆ ನೀವು ಫಸ್ಟ್ ಕ್ಲಾರಿಫಿಕೇಶನ್ ಕೊಡಿ. ಯಾವ ಒಂದು ಮಾರಿಕೊಂಡ ಮಾಧ್ಯಮಗಳಂತ ತಾವು ಪೋಸ್ಟ್ ಹಾಕಿದಿರೋ ಆ ಒಂದು ಮಾಧ್ಯಮಗಳ ಹೆಸರನ್ನು ಉಲ್ಲೇಖ ಮಾಡಿ, ಯಾವ ಮಾಧ್ಯಮಗಳು ಆತರ ಮಾಡಿದೆ, ಯಾವ ಕಾರಣಕ್ಕಾಗಿ ತಾವು ಈ ತರ ಪೋಸ್ಟ್ ಅನ್ನ ಮಾಡಿದಿರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ವಿ. ಅದಾದ ಬಳಿಕ ಅಷ್ಟೇ ಒಂದು ಪ್ರೆಸ್ ಮೀಟ್ ಅನ್ನ ಶುರು ಮಾಡ್ಬೇಕಿತ್ತು. ಅಷ್ಟರೊಳಗಾಗ್ಲೇ ಅವರು ನಮ್ಮ ಪ್ರಶ್ನೆಗಳಿಗೆ ತಬ್ಬಿಬ್ಬಾದ್ರು. ಕೇವಲ ನಾನು ಅವಾಗಲೇ ಹೇಳಿದ್ನಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹತ್ರ ಕೈಯಲ್ಲಿ ಮೊಬೈಲ್ ಇದೆ, ನಾವ್ ಹೆಂಗ್ ಬೇಕಾದ್ರೆ ಟ್ವೀಟ್ ಮಾಡ್ಬೋದು, ನಾವು ಹೇಳಿದ್ದೆ ಮಾತುಗಳು ಆಡಿದ್ದೆ ವಾಕ್ಯ ಅನ್ನುವಂತ ಮನಸ್ಥಿತಿಯಲ್ಲಿ ಪ್ರಕಾಶ್ ರಾಜ್ ಅವರು ಇದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ಅವರು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನುಡಿಸಿಕೊಂಡಂತಹ ದೃಶ್ಯಗಳು ಕೂಡ ಇಲ್ಲಿ ನಡೆದಿರುವ ಘಟನೆ ಕೂಡ ನಡೆದಿರುವಂತದ್ದು. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅದು ಅವರ ಸಿದ್ಧಾಂತ ಅನ್ನಲ್ಲ, ಚಟ ಅಂತಾರೆ. ಫೋನ್ ಇದೆ ಕೈಯಲ್ಲಿ, ನೆಟ್ ಇದೆ, 250 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡಿರೋದು, ನಾನು ಯಾರಿಗೆ ಏನು ಬೇಕಾದ್ರೂ ಹೇಳ್ಬೋದು, ನನ್ನ ನಾಲ್ಗೆಗೂ ಕಂಟ್ರೋಲ್ ಇಲ್ಲ, ನನ್ನ ಫೋನ್ ಡೇಟಾಗೂ ಕನೆಕ್ಟ್ ಇಲ್ಲ ಅಥವಾ ಕಂಡೀಷನ್ ಇಲ್ಲ ಅಂದಾಗ ಚಟ ಅಂತಾರೆ. ಈ ರೀತಿಯಾಗಿ ಬೇಕಾಬಿಟ್ಟು ಸ್ಟೇಟ್ಮೆಂಟ್ ಕೊಡೋರ್ನ. ಅಥವಾ
ಅವ್ರಿಗೆ ಎಷ್ಟು ವಯಸ್ಸಾಗಿದೆ ನೋಡ್ಕೋಬೇಕು, 60 ಆದ್ಮೇಲೆ ಏನೋ ಅರಳು ಮರಳು ಅಂತಾರಲ್ಲ ಆ ಪರಿಸ್ಥಿತಿಗೆ ಏನಾದ್ರು ಹೋಗಿದಾರಾ? ಏನ್ರಿ ಮಾರಾಟವಾದ ಮಾಧ್ಯಮಗಳು ಅಂದ್ರೆ ಯಾರಪ್ಪನ ಮನೆ ಜೀತದಲ್ಲಿ ಇಟ್ಕೊಂಡಿದ್ದಾರೆ ಇವರೆಲ್ಲ? ಯಾವ ಮಾಧ್ಯಮಗಳನ್ನ ಮಾರ್ಕೊಂಡಿದ್ದಾರೆ, ಎಷ್ಟೆಷ್ಟು ಕಳಿಸಿದ್ದಾರೆ ಯಾರಾದ್ರೂ ಒಬ್ಬರಾದ್ರೂ ಕೊಡ್ಬೇಕಲ್ಲ. ಇವ್ರ ಮೂಗಿನ ನೇರಕ್ಕೆ ಮಾತಾಡಿದ್ರೆ ಮಾಧ್ಯಮಗಳು ಇಂದ್ರರು ಚಂದ್ರರು ಎಲ್ಲರೂ ಆಗ್ತಾರೆ. ಇಲ್ಲ ಅಂದ್ರೆ ಮಾರ್ಕೊಂಡಿದ್ದಾರೆ, ಗೋಧಿ ಮಾಧ್ಯಮ, ಅನ್ನ ಮಾಧ್ಯಮ, ಸಾಂಬಾರ್ ಮಾಧ್ಯಮ, ಪಲ್ಯ ಮಾಧ್ಯಮ ಎಲ್ಲ ಶುರು ಮಾಡ್ಬಿಡ್ತಾರೆ.